कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ओम्। ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ವಿಶ್ವಗುರು ಪ್ರತಿಷ್ಠಾನಂ ವತಿಯಿಂದ ಹಾರ್ದ ಸ್ವಾಗತವನ್ನು ತಿಳಿಸಬಯಸ್ತೇನೆ. ಇಂದಿನ ಸಂಚಿಕೆಯಲ್ಲಾಗಬೇಕಾದರೆ ಗರ್ಭಾಧಾನ ಸಂಸ್ಕಾರದ ಸಂದರ್ಶನವನ್ನು ಮಾಡಬೇಕಾದರೆ ಒಂದು ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ. ಒಟ್ಟು 16 ಸಂಸ್ಕಾರಗಳಲ್ಲಿ ಕೆಲ ಸಂಸ್ಕಾರಗಳನ್ನು ಗರ್ಭದ ಶುದ್ಧಿಗೋಸ್ಕರವಾಗಿ, ಇನ್ನು ಕೆಲವು ಸಂಸ್ಕಾರಗಳನ್ನು ಗರ್ಭದ ಒಳಗಿರುವಂತಹ ಪಿಂಡಕ್ಕೆ ಒಂದಷ್ಟು ಪುಷ್ಟಿ ಬರಲಿ ಅನ್ನುವಂತಹ ಉದ್ದೇಶದಿಂದಾಗಿ, ಇನ್ನೂ ಕೆಲವೊಂದಿಷ್ಟು ಸಂಸ್ಕಾರಗಳು ಗರ್ಭದಿಂದ ಹೊರಬಂದಂತಹ ಶರೀರಕ್ಕೆ ಅಥವಾ ದೇಹಿಗೆ ಆಗುವಂತಹ ಸಂಸ್ಕಾರಗಳು ಅಂತ ನಾವು ಗುರುತಿಸಿದ್ವಿ. ಅಲ್ಲ, ಗರ್ಭದಲ್ಲಿರುವಂತಹ ಪಿಂಡಕ್ಕೆ ಮತ್ತು ಗರ್ಭದಿಂದ ಹೊರಬಂದಂತಹ ಶರೀರಕ್ಕೆ ಆಗುವಂತಹ ಸಂಸ್ಕಾರಗಳು ಅದು ಉಚಿತವಾದ ಸಂಸ್ಕಾರಗಳು. ಯಾಕೆ ಅಂತ ಹೇಳಿದರೆ, ಗರ್ಭದಿಂದ ಹೊರಬರುವಂತಹ ದೇಹ ಉತ್ತಮವಾದಂತಹ ಸಂಸ್ಕಾರಗಳನ್ನು ಅರ್ಥಾತ್ ಗುಣಗಳನ್ನು ಹೊಂದಿರಬೇಕು ಅಂತಾದರೆ ಅದಕ್ಕಿಂತ ಪೂರ್ವದಲ್ಲಿರುವಂತಹ ಗರ್ಭದ ಒಳಗಿರುವಂತಹ ಪಿಂಡಕ್ಕೂ ಕೂಡ ಸಂಸ್ಕಾರಗಳಾಗಬೇಕು. ಆ ಸಂಸ್ಕಾರದ ಒಂದು ಗುಣದಿಂದಾಗಿ, ಆ ಸಂಸ್ಕಾರದ ಒಂದು ಪ್ರಭಾವದಿಂದಾಗಿ ಆ ಶರೀರ ಅನ್ನುವಂಥದ್ದು ಉತ್ತಮವಾದಂತಹ ಶರೀರ ಆಗ್ತದೆ. ಅದರಿಂದಾಗಿ ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ. ಈ ಕಾರಣದಿಂದಾಗಿ ಇವೆರಡಕ್ಕೂ ಅರ್ಥಾತ್ ಗರ್ಭದಲ್ಲಿರುವಂತಹ ಬೀಜಕ್ಕೂ ಮತ್ತು ಶರೀರಕ್ಕೂ ಆಗುವಂತಹ ಸಂಸ್ಕಾರಗಳು ಉಚಿತವಾದವು. ಆದರೆ ಗರ್ಭಕ್ಕೆ ಒಂದಿಷ್ಟು ಸಂಸ್ಕಾರಗಳು ಅಂತ ನಿರೂಪಣೆ ಮಾಡಿದ್ದಾರೆ. ಅವುಗಳು ಯಾಕೆ ಮಾಡಬೇಕು ನಾವು ಅವುಗಳನ್ನು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಉತ್ತರ ರೂಪವಾಗಿ ನಾವು ಕೊಡಬಹುದು. ಏನದು ದೃಷ್ಟಾಂತ ಅಂತ ಕೇಳಿದರೆ, ನಾವು ಹೊಲದಲ್ಲಿ ಬೀಜಗಳನ್ನು ಬಿತ್ತೇವೆ. ನೇರವಾಗಿ ಹೋಗಿ ಬೀಜಗಳನ್ನು ಬಿತ್ತುವಂತಹ ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ಳೋದಿಲ್ಲ. ಅದು ಏನು ಮಾಡ್ತೇವೆ? ಬೀಜವನ್ನು ಬಿತ್ತುವುದಕ್ಕಿಂತ ಮುಂಚೆ ಹೊಲದ ಶುದ್ಧಿಯನ್ನು ಮಾಡ್ತೇವೆ. ಹೊಲದಲ್ಲಿರುವಂತಹ ಕಸಕಡ್ಡಿಗಳನ್ನು ಬಾಚುತ್ತೇವೆ. ಫಲವತ್ತತೆಗೋಸ್ಕರ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕ್ತೇವೆ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಕಾರ್ಯಗಳಿಂದ ಮೊದಲು ಹೊಲದ ಶುದ್ಧಿಯನ್ನು ಮಾಡ್ತೇವೆ. ನಂತರದಲ್ಲಿ ಆ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತೇವೆ. ಬೀಜವನ್ನು ಬಿತ್ತಿ ಅದಕ್ಕೆ ನೀರು ಗೊಬ್ಬರಗಳನ್ನು ಉಣಿಸ್ತಾ ಅದರಿಂದಾಗಿ ನಾವು ಫಲವನ್ನು ಪಡೆದುಕೊಳ್ತೇವೆ. ಈ ಕ್ರಮದಲ್ಲಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳನ್ನು, ಕಾಳು ಕಡಿಗಳನ್ನು ನಾವು ಸಂಗ್ರಹಣೆ ಮಾಡಿಕೊಳ್ತೇವೆ. ಇದೇ ರೀತಿ ಗರ್ಭಾಧಾನ ಸಂಸ್ಕಾರ, ಗರ್ಭದ ಶುದ್ಧಿಗೋಸ್ಕರವಾಗಿ ಮಾಡುವಂತಹ ಸಂಸ್ಕಾರಗಳು ಯಾಕೆ ಅಂತ ಕೇಳಿದರೆ, ಮೊದಲು ಬೀಜವನ್ನು ಬಿತ್ತುವುದಕ್ಕಿಂತ ಪೂರ್ವದಲ್ಲಿ ಹೇಗೆ ಶುದ್ಧವನ್ನು ಮಾಡಿ ಅದರಲ್ಲಿ ಬೀಜವನ್ನು ಬಿತ್ತಿದ ಕ್ಷಣ ಒಳ್ಳೆಯ ಫಲವನ್ನು ನಾವು ಪಡೀತೇವೋ ಅದೇ ರೀತಿಯಾಗಿ ಪಿಂಡ ಅರ್ಥಾತ್ ಗರ್ಭದಲ್ಲಿ ಪಿಂಡ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಗರ್ಭದ ಶುದ್ಧಿ ಮಾಡಬೇಕು. ಶುದ್ಧಿಯಾದ ಗರ್ಭದಲ್ಲಿ ನಾವು ರೇತಸ್ಸನ್ನು ಇಡಬೇಕು. ಆ ರೇತಸ್ಸಿನಿಂದಾಗಿ ಒಳ್ಳೆಯ ಪಿಂಡ ಅನ್ನುವಂಥದ್ದಾಗ್ತದೆ. ಆ ಒಳ್ಳೆಯ ಪಿಂಡ ಮುಂದೆ ಬೆಳೀತಾ ಒಂದು ಮಗು ಆಗ್ತದೆ. ಆ ಮಗುವೇ ಮುಂದೆ ಹೊರಗೆ ಬಂದು ಉತ್ತಮವಾದಂತಹ ಪ್ರಜೆ ಆಗಲಿಕ್ಕೆ ಅದು ಸಾಧ್ಯ ಅನ್ನುವಂತಹ ದೃಷ್ಟಿಯಿಂದ ಗರ್ಭದ ಶುದ್ಧಿಗೋಸ್ಕರವೂ ಗರ್ಭಕ್ಕೂ ಆಗುವಂತಹ ಸಂಸ್ಕಾರಗಳು ಅದು ಕೂಡ ಅತಿ ಅವಶ್ಯಕವಾದಂತಹ ಸಂಸ್ಕಾರಗಳು ಅಂತ ನಾವು ಗುರುತಿಸಬಹುದು. ಇದೇ ಮೊದಲು ಗರ್ಭಾಧಾನ ಅನ್ನುವಂತಹ ಸಂಸ್ಕಾರವು ಗರ್ಭದ ಶುದ್ಧಿಗೋಸ್ಕರ ಅಂತಾದರೆ, ಎರಡನೆಯ ಸಂಸ್ಕಾರ ಅರ್ಥಾತ್ ಪುಂಸವನ ಸಂಸ್ಕಾರವೂ ಕೂಡ ಗರ್ಭಕ್ಕಾಗುವಂತಹ ಸಂಸ್ಕಾರ. ಏನಿದು ಪುಂಸವನ ಅಂತ ಹೇಳಿದರೆ ಅಂತ ಪ್ರಶ್ನೆ ಮಾಡಿದರೆ, ಅದರ ಹೆಸರೇ ಹೇಳ್ತಾ ಇದೆ, ಪುಮಾನ್ ಸೂಯತೆ ಅನೇನ ಇತಿ ಪುಂಸವನಂ. ಸಂಸ್ಕೃತದ ನಿಷ್ಪತ್ತಿ.
ಪುಮಾನ್ ಸೂಯತೆ. ಏನಿದರ ಅರ್ಥ ಅಂತ ಕೇಳಿದರೆ, ಗಂಡು ಮಗುವಿನ ಜನನ ಆಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಗರ್ಭಕ್ಕೆ ಮಾಡುವಂತಹ ಸಂಸ್ಕಾರವನ್ನು ನಾವು ಪುಂಸವನ ಸಂಸ್ಕಾರ ಅಂತ ಕರೀತೇವೆ. ಅಲ್ಲ, ಯಾಕೆ ಈ ವಿಧವಾಗಿರತಕ್ಕಂತಹ ಪುಂಸವನ, ಪುಮಾನ್ ಸೂಯತೆ ಅನೇನ ಇತಿ ಪುಂಸವನಂ ಅನ್ನುವಂತಹ ನಿಷ್ಪತ್ತಿಯನ್ನು ಇಟ್ಟುಕೊಂಡು ವಿಚಾರ ಮಾಡುವುದಾದರೂ ಕೂಡ ಹಿಂದಿನ ಜನರಲ್ಲಿ ಗಂಡು ಮಗು ಬೇಕು ಅನ್ನುವಂಥದ್ದು ವಿಚಾರ ಇತ್ತು ಅಂತ ನಮಗೆ ಗೊತ್ತಾಗ್ತದೆ. ಇವತ್ತಿನ ಲೋಕದಲ್ಲೂ ಕೂಡ ನಾವು ಕಾಣಬಹುದು. ಎಷ್ಟೋ ಕಡೆ ಸ್ತ್ರೀ ಭ್ರೂಣ ಹತ್ಯೆಯನ್ನು ಮಾಡುವಂತಹ ಒಂದು ಕೃತ್ಯ ಅನ್ನುವಂಥದ್ದು ನಡೀತಾ ಇದೆ. ಇದರಿಂದಾಗಿ ಎಲ್ಲರೂ ಕೂಡ ಗಂಡು ಮಗು ಬೇಕು, ಪುತ್ರ ಸಂತಾನ ಆಗಬೇಕು ಅಂತ ಆಸೆ ಪಡ್ತಾರೆ. ಯಾಕಿರಬಹುದದು ಅಂತ ಪ್ರಶ್ನೆ ಮಾಡಿದರೆ, ಪುತ್ರ ಪುತ್ರ ಅಂತ ಕರಿತೀವಿ ನಾವು ಮಕ್ಕಳಿಗೆ. ಯಾಕೆ ಕರಿತೇವೆ ಆ ಥರ? ಏನದರ ಅರ್ಥ ಅಂತ ಕೇಳಿದರೆ, ಪುತಾಹ ತ್ರಾಯಂತೆ ಇತಿ ಪುತ್ರಾಹ ಅಥವಾ ಪುಂನಾಮ ನರಕಾದ ತ್ರಾಯತೆ ಇತಿ ಪುತ್ರಾಹ ಅಂತ ಅರ್ಥ. ಏನು ಅಂತ ಹೇಳಿದ್ರೆ, ಯಾರು ಪಿತೃಗಳಿಗೋಸ್ಕರವಾಗಿ ಶ್ರಾದ್ದವನ್ನು ಹಾಕ್ತಾರೋ, ಶ್ರಾದ್ದವನ್ನು ಹಾಕುವುದರ ಮುಖಾಂತರ ಪುಂ ಎಂಬಂತಹ ನರಕದಿಂದ ಅವರನ್ನು ವಿಮುಖರನ್ನಾಗಿ ಮಾಡ್ತಾರೋ ಅವರನ್ನ ಪುತ್ರ ಅಂತ ಕರಿಬೇಕು ಅಂತ ಈ ರೀತಿಯಾಗಿರತಕ್ಕಂತಹ ನಿಷ್ಪತ್ತಿ ನಮಗೆ ತಿಳಿಸಿಕೊಡ್ತಾ ಇದೆ. ಪುಂ ಎಂಬಂತಹ ಒಂದು ನರಕ ಇರುತ್ತದೆ. ಆ ನರಕಕ್ಕೆ ಹೋಗಿ ಎಲ್ಲ ಪಿತೃಗಳು ಕೂಡ ಬೀಳ್ತಾ ಇರ್ತಾರೆ. ಅಲ್ಲಿ ಕೊಡುವಂತಹ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಇದರಿಂದಾಗಿ ನಾವು ವಿಮುಖರಾಗಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ನಮಗೆ ಶ್ರಾದ್ದವನ್ನು ಮಾಡಬೇಕು. ಯಾರು ಶ್ರಾದ್ದವನ್ನು ಮಾಡುವುದರ ಮುಖಾಂತರ ಆ ವಿಧವಾಗಿರುವಂತಹ ನರಕದಿಂದ ವಿಮುಖರನ್ನಾಗಿ ಮಾಡ್ತಾರೋ ಪಿತೃಗಳನ್ನ, ಅಂತಹವರಿಗೆ ಪುತ್ರ ಅಂತ ಕರಿಬೇಕು ಅಂತ ನಮಗೆ ಶಾಸ್ತ್ರ ನಿರೂಪಣೆ ಮಾಡ್ತಾ ಇದೆ. ಈ ವಿಧವಾದ ಚಿಂತನೆಯನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ನನಗೆ ಗಂಡು ಸಂತಾನ ಬೇಕು, ಗಂಡು ಸಂತಾನ ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆದರೆ ನಾವು ಈ ವಿಚಾರವನ್ನು ಇಟ್ಕೊಂಡು ಬರೀ ಗಂಡು ಸಂತಾನ ಬೇಕು ಅನ್ನುವಂತಹ ವಿಷಯ ಅಷ್ಟು ಸಮಂಜಸ ಅಲ್ಲ. ಯಾಕೆ ಅಂತ ಹೇಳಿದರೆ, ಗಂಡು ಮಕ್ಕಳು ಬರೀ ಪಿತೃಗಳನ್ನು, ಪುನ್ನಾಮ ನರಕದಿಂದಾಗಿ ಪಿತೃಗಳನ್ನು ಕಾಪಾಡಿದರೆ, ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿ ಹುಟ್ಟಿ ಆ ಮನೆಯ ಏಳಿಗೆಯನ್ನು ಬಯಸಿ ತಾನು ಮದುವೆಯಾಗುವವರೆಗೂ ತಂದೆಯ ಮನೆಯಲ್ಲಿದ್ದುಕೊಂಡು ತಂದೆಯ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ವಿಧವಾಗಿರತಕ್ಕಂತಹ ಏಳಿಗೆಯನ್ನು ಬಯಸ್ತಾಳೆ. ಮುಂದೆ ಇನ್ನೊಂದು ಮನೆಗೆ ಹೋಗಿ, ಅರ್ಥಾತ್ ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋಗಿ ಅಲ್ಲಿಯೂ ಕೂಡ ದೀಪವನ್ನು ಬೆಳಗಿಸ್ತಾಳೆ. ದೀಪವನ್ನು ಬೆಳಗಿಸುವುದರ ಮುಖಾಂತರ ಮತ್ತೊಂದು ಮನೆತನವನ್ನು ಕೂಡ, ಆ ಮನೆತನದ ಶ್ರೇಯಸ್ಸಿಗೆ ಅವಳು ಕಾರಣರಾಗ್ತಾಳೆ. ಇಷ್ಟೇ ಅಲ್ಲ, ಎಷ್ಟೋ ಪುತ್ರರನ್ನ ಹುಟ್ಟಿಸ್ಲಿಕ್ಕೆ ಅವಳು ಕಾರಣಳಾಗಿದ್ದಾಳೆ. ಆದ್ದರಿಂದ ಸ್ತ್ರೀಯರು ಕೂಡ ಅಷ್ಟೇ ಪ್ರಾಮುಖ್ಯ. ಹೀಗೆ ಈ ವಿಚಾರವನ್ನಿಟ್ಟುಕೊಂಡು ಕಾನೂನು ಕೂಡ ಈ ಒಂದು ವಿಚಾರಧಾರೆಯನ್ನಿಟ್ಟುಕೊಂಡೇ ಭ್ರೂಣ ಹತ್ಯೆಯನ್ನು ಮಾಡಬಾರದು, ಯಾವುದೇ ರೀತಿಯಾಗಿರತಕ್ಕಂತಹ ಭ್ರೂಣವನ್ನು ನಾವು ನೋಡಬಾರದು, ನೋಡಿ ಅದರ ಹತ್ಯೆಯನ್ನು ಮಾಡಬಾರದು ಅನ್ನುವಂತಹ ಉದ್ದೇಶದಿಂದ ಒಂದಷ್ಟು ಕಾನೂನುಗಳನ್ನು ತಂದಿದೆ. ಆದ್ದರಿಂದ ಈ ವಿಚಾರ ಅನ್ನುವಂಥದ್ದು, ಅರ್ಥಾತ್ ಪುತ್ರರೇ ಬೇಕು ಅನ್ನುವಂಥ ವಿಚಾರ ಅನ್ನುವಂಥದ್ದು ಅದು ಅಷ್ಟು ಸಮಂಜಸವಲ್ಲ ಅಂತ ಅಭಿಪ್ರಾಯವನ್ನು ಪಡಬಹುದು. ಅಲ್ಲ, ಮತ್ತೆ ಪುಂಸವನ ಅನ್ನುವಂಥ ಸಂಸ್ಕಾರವನ್ನು ಯಾಕೆ ಮಾಡಬೇಕು ನಾವು? ಬರೀ ಪುತ್ರರೇ ಹುಟ್ಟಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಇದನ್ನು ಮಾಡಬಹುದು. ಆದರೆ ಸಂಸ್ಕಾರಗಳಲ್ಲೇ ಇದನ್ನು ಸೇರಿಸಿದ್ದಾರಾದ್ರಿಂದ ಪ್ರತಿಯೊಬ್ಬರೂ ಈ ಸಂಸ್ಕಾರವನ್ನು ಮಾಡಬೇಕು. ನಮಗೆ ಪುತ್ರ ಬೇಡ ಅನ್ನುವಂತಹ ಒಂದು ವಿಚಾರ ಇತ್ತು ಅಂತಾದರೆ ಯಾಕೆ ಮಾಡಬೇಕು ಈ ಪುಂಸವನ ಸಂಸ್ಕಾರವನ್ನು ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕೆ ಪುಂಸವನ ಅನ್ನುವಂತಹ ಸಂಸ್ಕಾರಕ್ಕೆ ಕೇವಲ ಪುತ್ರರು ಹುಟ್ಟಲಿಕ್ಕೆ ಮಾಡುವಂತಹ ಸಂಸ್ಕಾರ ಅಂತ ಅರ್ಥ ಅಲ್ಲ. ಮತ್ತಿನ್ನೇನು, ಪುರುಷರ ಮನಸ್ಸಿನಂತಹ ಮನಸ್ಸುಳ್ಳಂತಹ ಒಂದು ಪುತ್ರ ನನಗೆ, ಒಟ್ಟು ಪುರುಷರ ಮನಸ್ಸಿನ ಹಾಗೆ ಮನಸ್ಸಿರಬೇಕು, ಆ ವಿಧವಾಗಿರತಕ್ಕಂತಹ ಶಿಶು ನಮಗೆ ಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡುವಂತಹ ಸಂಸ್ಕಾರ ಅದು ಪುಂಸವನ ಸಂಸ್ಕಾರ. ಹೇಗೆ ತಿಳಿತದೆ ನಮಗಿದು ಅಂತ ಪ್ರಶ್ನೆ ಮಾಡಿದರೆ, ಪುಂಸವನ ಸಂಸ್ಕಾರದ ಸಂಕಲ್ಪದಲ್ಲಿ ಇದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಏನು ಅಂತ ಹೇಳಿದರೆ, ಪುಂರೂಪತಾ ಜ್ಞಾನೋದಯ ಸಿದ್ಧಿ
ತದಭಿವೃದ್ಧಿ ಪ್ರತಿರೋಧಿ ಪರಿಹಾರಾರ್ಥಂ ಪುಂಸವನ ಸಂಸ್ಕಾರಾಖ್ಯಂ ಕರ್ಮ ಕರಿಷ್ಯೆ ಅಂತ ಈ ರೀತಿಯಾಗಿ ಸಂಕಲ್ಪದಲ್ಲಿ ನಿರೂಪಣೆ ಮಾಡಿದ್ದಾರೆ. ಪುಂರೂಪತಾ ಜ್ಞಾನೋದಯ ಸಿದ್ಧಿ ಅಂದರೆ ಪುರುಷ ರೂಪದ ಒಂದು ಜ್ಞಾನವುಳ್ಳಂತಹ ಒಂದು ಶಿಶುವಿಗೆ ನಾವು ಜನ್ಮವನ್ನು ಕೊಡಬೇಕು, ಅಂತಹ ಅನುಗ್ರಹವನ್ನು ನೀನು ಮಾಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಸಂಸ್ಕಾರ ಅದು ಪುಂಸವನ ಸಂಸ್ಕಾರ. ಯಾಕೆ ಬೇಕು ಪುರುಷರ ಮನಸ್ಸುಳ್ಳಂತಹ ಒಂದು ಶಿಶು ಅಂತ ಪ್ರಶ್ನೆ ಮಾಡಿದರೆ, ಪುರುಷರ ಮನಸ್ಸು ಅನ್ನುವಂಥದ್ದು ಅದು ಗಟ್ಟಿ. ಸಮಾಜದಲ್ಲಿ ಅನೇಕ ವಿಧವಾಗಿರುವಂತಹ ಸಮಸ್ಯೆಗಳು ಪುರುಷರಿಗೂ ಬರ್ತವೆ, ಸ್ತ್ರೀಯರಿಗೂ ಬರ್ತವೆ. ಪುರುಷರ ಮನಸ್ಸು ಸ್ವಭಾವತಃ ಗಟ್ಟಿ ಆದ್ರಿಂದ ಅದನ್ನು ಎದುರಿಸಿ ಬಿಡುತ್ತಾರೆ. ಸ್ತ್ರೀಯರೂ ಕೂಡ ಅದಕ್ಕೆ ಎದೆಗೊಟ್ಟು ನಿಲ್ಲಬೇಕು, ಬಂದಂತಹ ಸಮಸ್ಯೆಗಳಿಗೆ ಅಳಕಬಾರದು ಅನ್ನುವಂತಹ ಉದ್ದೇಶದಿಂದ ಅವರಿಗೂ ಕೂಡ ಉತ್ತಮವಾಗಿರುವಂತಹ ಗಟ್ಟಿಯಾಗಿರತಕ್ಕಂತಹ ಮನಸ್ಸೆಂಬುದು ಬರಲಿ ಅನ್ನುವಂತಹ ಉದ್ದೇಶದಿಂದಾಗಿ ಮಾಡುವಂತಹ ಸಂಸ್ಕಾರ ಅದು ಪುಂಸವನ ಸಂಸ್ಕಾರ. ಹೀಗೆ ಪುಂಸವನ ಸಂಸ್ಕಾರದಲ್ಲಿ ಮುಂದೆ ಹಲವಾರು ಕ್ರಮಗಳನ್ನು ಹೇಳಿದ್ದಾರೆ. ಈ ಸಂಸ್ಕಾರವನ್ನ ಯಾವ ತಿಂಗಳಿಗೆ ಮಾಡಬೇಕು, ಅದೇ ತಿಂಗಳಿಗೆ ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ವಿ ಅಂತಾದರೆ ಅದಕ್ಕೆ ಉತ್ತರ ರೂಪವಾಗಿ ಶೌನಕರು ಒಂದು ಕಾರಿಕೆಯನ್ನು ಹೇಳ್ತಾರೆ. ಏನದು ಕಾರಿಕೆ ಅಂತ ಹೇಳಿದ್ರೆ, ವ್ಯಕ್ತೇ ಗರ್ಭೆ ತೃತೀಯೇತು ಮಾಸೆ ಪುಂಸವನಂ ಭವೇತ್, ಗರ್ಭೆ ವ್ಯಕ್ತೇ ತೃತೀಯೇ ಚ ಚತುರ್ಥೇ ಮಾಸಿ ವಾ ಭವೇತ್ ಅಂತ. ಅಂದರೆ ಈ ಸಂಸ್ಕಾರವನ್ನ 3ನೇ ತಿಂಗಳಿಗೆ ಮಾಡಬೇಕಂತ. 3ನೇ ತಿಂಗಳಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಚತುರ್ಥೇ ವಾಸಿ ಮಾ ಭವೇತ್ ಅಂತ. ಅಂದರೆ 4ನೇ ತಿಂಗಳಲ್ಲೂ ಕೂಡ ಈ ಸಂಸ್ಕಾರವನ್ನು ಮಾಡಬಹುದು. ಇಲ್ಲಪ್ಪ 3ನೇ ತಿಂಗಳಿಗೂ ಆಗ್ತಾ ಇಲ್ಲ, 4ನೇ ತಿಂಗಳಿಗೂ ಆಗ್ತಾ ಇಲ್ಲ, ಇದನ್ನ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಈ ಸಂಸ್ಕಾರವನ್ನು ಬಿಟ್ಟು ಬಿಡಬೇಕಾ ಅಂತ ಕೇಳಿದ್ರೆ ಇಲ್ಲ. 6 ಅಥವಾ 8ನೇ ತಿಂಗಳಲ್ಲಿ ಮಾಡುವಂತಹ ಯಾವ ಸೀಮಂತ ಸಂಸ್ಕಾರ ಇದೆ ಆ ಸಂಸ್ಕಾರದ ಒಟ್ಟಿಗೆ ಈ ಒಂದು ಸಂಸ್ಕಾರವನ್ನು ಕೂಡ ಸೇರಿಸಿ ಮಾಡುವಂತಹ ಕ್ರಮ ಅನ್ನುವಂಥದ್ದು ಬಂದಿದೆ. ಆದ್ದರಿಂದ ಒಟ್ಟು 3 ಅಥವಾ 4ನೇ ತಿಂಗಳಲ್ಲಿ ಮಾಡಬೇಕು. ಆಗದೇ ಇದ್ದ ಪಕ್ಷದಲ್ಲಿ 6 ಅಥವಾ 8ನೇ ತಿಂಗಳಲ್ಲಿ ಮಾಡುವಂತಹ ಸೀಮಂತದ ಒಟ್ಟಿಗೆ ಈ ಒಂದು ಸಂಸ್ಕಾರವನ್ನು ಕೂಡ ಮಾಡಬೇಕು ಅಂತ ನಮಗೆ ಅನೇಕರು ನಿರೂಪಿಸಿಕೊಟ್ಟಿದ್ದಾರೆ. ಇನ್ನು 3ನೇ ತಿಂಗಳಲ್ಲೇ ಯಾಕೆ ಈ ಸಂಸ್ಕಾರವನ್ನು ಮಾಡಬೇಕು ಅಂತ ಕೇಳಿದರೆ ನಮಗೆ ಉಪನಿಷತ್ತುಗಳು ತಿಳಿಸ್ತಾ ಇದೆ. 3ನೇ ತಿಂಗಳಲ್ಲಿ ಗರ್ಭದಲ್ಲಿ ಆ ಪಿಂಡಕ್ಕೆ ಅವಯವಗಳು ಅಂತ ಅವಯವಗಳು ಮೂಡಲಿಕ್ಕೆ ಆರಂಭವಾಗ್ತವೆ. ಆ ಅವಯವಗಳು ಮೂಡಬೇಕಾದ್ರೇನೆ ಈ ಪುರುಷ ರೂಪವಾಗಿರತಕ್ಕಂತಹ ಒಂದು ಮನಸ್ಸು ಗಟ್ಟಿತನ ಅನ್ನುವಂಥದ್ದು ತುಂಬಿಕೊಂಡೇ ಬರಲಿ ಅನ್ನುವಂತಹ ಉದ್ದೇಶದಿಂದ ಆ 3ನೇ ತಿಂಗಳಲ್ಲಿ ಈ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಋಷಿಮುನಿಗಳು ನಿರೂಪಣೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಆ ಒಂದು ಸಂಸ್ಕಾರಕ್ಕೆ ಏನೇನು ಬೇಕು ಅಂತ ಹೇಳಿ ಅದನ್ನು ಕೂಡ ಕಾರಿಕೆಯಲ್ಲಿ ನಿರೂಪಣೆ ಮಾಡ್ತಾರೆ. ಮಾಶ ಷಟ್ಕ ಯವತ್ರಯ ಮತ್ತೆ ದಧಿ ಅಂತ ಹೇಳಿದ್ರೆ ಮೊಸರು, ಹೀಗೆ ಅನೇಕ ವಿಧವಾಗಿರತಕ್ಕಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಬೇಕು. ಮುಂದೆ ಇದರಲ್ಲಿ ಒಂದು ತಂತ್ರ ಬರುತ್ತದೆ. ಏನು ಅಂತ ಹೇಳಿದ್ರೆ ದಧಿಪ್ರಾಶನ ಅಂತ, ಅಂದರೆ ಮೊಸರನ್ನು ಕುಡಿಯುವುದು ಅಂತ. ಹೇಗೆ, ಏನದು ಕ್ರಮ ಅಂತ ಕೇಳಿದರೆ, ಹೆಂಡತಿ ಕೂಡಬೇಕಂತೆ, ಗಂಡ ಮಾಶ ಷಟ್ಕ ಅಂದರೆ ಮಾಶ ಅಂತ ಹೇಳಿದ್ರೆ ಉದ್ದು, 6 ಉದ್ದುಗಳನ್ನು ತಗೊಳ್ಬೇಕು. ಯವತ್ರಯ ಅಂದರೆ 3 ಗೋಧಿಗಳನ್ನು ತೆಗೆದುಕೊಳ್ಬೇಕಂತ. ಹೆಂಡತಿಯ ಬಲಗೈಯಲ್ಲಿ ಮಧ್ಯದಲ್ಲಿ ಗೋಧಿಯನ್ನಿಟ್ಟು ಅದರ ಪಕ್ಕದಲ್ಲಿ ಅಂಡದಂತೆ 2 ಉದ್ದುಗಳನ್ನಿಡಬೇಕಂತೆ. ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಹಾಕಬೇಕಂತೆ. ಆಗ ಪತ್ನಿ ಅದನ್ನ ಧಾರಣೆ ಮಾಡಬೇಕಂತೆ. ಆಗ ಗಂಡ ಕೇಳ್ತಾನೆ ಕಿಂಪಿಬಸಿ ಅಂತ. ಆಗ ಹೆಂಡತಿ ಪುಮಾಂಸಂ ಅಂತ ಹೇಳಿ ಅದನ್ನು ಹೀಗೆ 3 ಸಲ ಅದನ್ನು ಉಚ್ಚಾರಣೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕಂತೆ. ಈ ವಿಧವಾಗಿ 3 ಬಾರಿ ಈ ಕ್ರಮವನ್ನು ಮಾಡಬೇಕು ಅಂತ ಮುಂದೆ ತಂತ್ರದಲ್ಲಿ ಹೇಳ್ತಾರೆ. ಹೀಗೆ ಪುಂಸವನ ಸಂಸ್ಕಾರ ಅನ್ನುವಂತಹ ಒಂದು ಸಂಸ್ಕಾರವನ್ನು ನಾವು ಮಾಡಿಕೊಳ್ಬೇಕು, ನಮ್ಮ ಮಕ್ಕಳಿಗೆ ಮಾಡಬೇಕು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ.
ಇದರ ಒಟ್ಟಿಗೇನೆ ಮತ್ತೊಂದು ಸಂಸ್ಕಾರವನ್ನು ಕೂಡ ಇದನ್ನು ಉಪಸಂಸ್ಕಾರ ಅಂತ ಕರೀತಾರೆ. ಅನವಲೋಭನ ಸಂಸ್ಕಾರ ಅನ್ನುವಂಥ ಸಂಸ್ಕಾರವನ್ನು ಕೂಡ ನಾವು ಮಾಡಿಕೊಳ್ಬೇಕು. ಏನಿದು ಅನವಲೋಭನ ಸಂಸ್ಕಾರ ಅಂತ ಪ್ರಶ್ನೆ ಮಾಡಿದರೆ, ಇದಕ್ಕೆ ಸಂಸ್ಕೃತದ ನಿಷ್ಪತ್ತಿ ಹೇಳುತ್ತದೆ, ನವಿದ್ಯತೆ ಅವಲೋಭನಂ ಯಸ್ಯಾಹಾಸ ಅನವಲೋಭನ ಅಂತದೆ. ಅಂದರೆ ಲೋಕದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಯಿತು, ಗರ್ಭಿಣಿಯರಿಗೆ ಒಂದೊಂದು ಬಯಕೆಗಳು ಬರ್ತದೆ. ಆ ಬಯಕೆಗಳು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಅರ್ಥಾತ್ ಗರ್ಭಕ್ಕೆ ವಿರೋಧಿಯೂ ಆಗಿರ್ಬೋದು, ಅದು ಅನುರೋಧಿಯೂ ಆಗಿರ್ಬೋದು. ಅಂದರೆ ಗರ್ಭಕ್ಕೆ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಆ ಬಯಕೆಗಳನ್ನುವಂಥದ್ದು ಸಾಧಾರಣ ಬಂದೇ ಬರ್ತಾ ಇರ್ತದೆ. ಒಳ್ಳೆಯ ಬಯಕೆಗಳು ಮಾತ್ರ ಬರಬೇಕು. ಕೆಟ್ಟ ಬಯಕೆಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿ ಮಾಡುವಂತಹ ಸಂಸ್ಕಾರವನ್ನು ಅನವಲೋಭನ ಸಂಸ್ಕಾರ ಅಂತ ಕರೀತಾರೆ. ಈ ಅನವಲೋಭನ ಸಂಸ್ಕಾರದಲ್ಲಿ ದೂರ್ವಾರಸ ಸೇಚನೆ ಅನ್ನುವಂತಹ ಕ್ರಮವೂ ಕೂಡ, ಆ ತಂತ್ರವನ್ನು ಕೂಡ ಹೇಳಿದ್ದಾರೆ. ಏನು ದೂರ್ವಾರಸ ಸೇಚನೆ ಅಂತ ಕೇಳಿದ್ರೆ, ದೂರ್ವ ಅಂತ ಹೇಳಿದ್ರೆ ಗರಿಕೆ. ಆ ಗರಿಕೆಯನ್ನ ಸ್ವೀಕಾರ ಮಾಡಿಕೊಂಡು ತಂದು ಅದನ್ನು ಕುಟ್ಟಿ ಪುಡಿ ಮಾಡಿ ಅದರ ಒಂದು ರಸವನ್ನ ಗಂಡ ಹೆಂಡತಿಯ ಮೂಗಿನಲ್ಲಿ, ಬಲಮೂಗಿನಲ್ಲಿ ಒಂದಿಷ್ಟು ಮಂತ್ರಗಳಿದ್ದಾವೆ. ಆ ಪ್ರಜಾಪದಾಕ್ಕೆ ಸೂಕ್ತ ಮತ್ತೆ ಜೀವಪುತ್ರಕ್ಕೆ ಸೂಕ್ತ ಅಂತ ಎರಡು ಸೂಕ್ತಗಳಿದ್ದಾವೆ. ಈ ಸೂಕ್ತಗಳನ್ನು ಹೇಳಿಕೊಂಡು ಗಂಡ ಹೆಂಡತಿಯ ಒಂದು ಬಲಮೂಗಿನ ಹೊರಳೆಯಲ್ಲಿ ಅವುಗಳನ್ನು, ಆ ರಸವನ್ನು ಹಿಂಡಬೇಕಂತೆ. ಆ ಒಂದು ರಸ ಗರ್ಭಕ್ಕೆ ಹೋಗಿ ಆ ಗರ್ಭದ ಶುದ್ಧಿ ಅನ್ನುವಂಥದ್ದು ಆಗ್ತದೆ ಅಂತ ಋಷಿಮುನಿಗಳು ನಮಗೆ ಸೂಚನೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಎಲ್ಲ ಸಂಸ್ಕಾರಗಳನ್ನು, ಪುಂಸವನ, ಅನವಲೋಭನ, ಗರ್ಭಾಧಾನ ಸಂಸ್ಕಾರ, ಈ ಅನೇಕ ಸಂಸ್ಕಾರಗಳನ್ನು ಗರ್ಭದ ಶುದ್ಧಿಗೋಸ್ಕರ ಮಾಡುವಂತಹ ಸಂಸ್ಕಾರಗಳು ಅಂತ ನಿರೂಪಣೆ ಮಾಡಿದ್ದಾರೆ. ಈ ವಿಧವಾಗಿರತಕ್ಕಂತಹ ಎಲ್ಲ ಸಂಸ್ಕಾರಗಳನ್ನು ಮಾಡಿಕೊಂಡು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಮಾಡಿಕೊಂಡು ಒಳ್ಳೆಯ ಪ್ರಜೆಗಳನ್ನು ನಮ್ಮಿಂದಾಗಿ ಹುಟ್ಟಿಸಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ನಾವು ಕಾರ್ಯ ರೂಪಿಸೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಗಳಾದ ವಿಶ್ವೇಶತೀರ್ಥರ ಅಂತರ್ಯಾಮಿಯಾದ ಗೋಪಾಲಕೃಷ್ಣನಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.